ನೋಡಿ ಈ ತರ ನಾವು ಒಂದು ಬಾಕ್ಸ್ ಅಲ್ಲಿ ಎಲ್ಲಾನು ಕ್ಲಿಪ್ ಆಗಿರ್ಬೋದು, ಪಿನ್ ಆಗಿರ್ಬೋದು, ಏರ್ಗಳು ಎಲ್ಲಾನು ಇಟ್ಟಿರ್ತೀವಿ. ಹೋಗೋ ಟೈಮಲ್ಲಿ ನಮ್ಗೆ ಅರ್ಜೆಂಟ್ ಅಲ್ಲಿ ಏನು ಸಿಗಲ್ಲ, ಎಲ್ಲ ಗಲಿಬಿಲಿ ಆಗಿರುತ್ತೆ. ಹಾಗಾಗಿ ಒಂದು ಟಿಪ್ಸ್ ಹೇಳ್ತೀನಿ ನಾನು. ಒಂದು ಟಿಪ್ಸು, ಒಂದು ಪಿನ್ನ ತಗೊಳ್ಳಿ. ಫಸ್ಟ್ ಒಂದು ಪಿನ್ನಕ್ಕೆ ಏನ್ ಮಾಡಿ ಅಂತ ಅಂದ್ರೆ, ಇಲ್ಲಿ ಸಿಗುವಂತಹ ಕ್ಲಿಪ್ಗಳು ಏನೇನು ಸಿಗುತ್ತೆ ನಿಮಗೆ, ಕ್ಲಿಪ್ಗಳೆಲ್ಲನೂ ಒಂದ್ ಕಡೆಯಿಂದ ಜೋಡಿಸ್ಕೊಂಡು ಬನ್ನಿ. ಈ ತರ ನೀವು ಜೋಡಿಸೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ, ಬೇಗನೆ ನಿಮಗೆ ಕ್ಲಿಪ್ಗಳು ಸಿಗುತ್ತೆ, ಎಲ್ಲೂ ಮಿಸ್ ಆಗಲ್ಲ. ಒಂದ್ ಕಡೆ ನೀವು ಆರಾಮಾಗಿ ಸ್ಟೋರೇಜ್ ಮಾಡ್ಬೋದು. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಾನೆ ಕಂಟಿನ್ಯೂ ಆಗಿ ನೋಡಿ, ನಿಮ್ಗೆ ಒಳ್ಳೊಳ್ಳೆ ಟಿಪ್ಸ್ಗಳು ಸಿಗುತ್ತೆ. ನೋಡಿ ಈ ತರ ನೀವು ಜೋಡಿಸೋದ್ರಿಂದ ಇವು ಎಲ್ಲೂ ಮಿಸ್ ಆಗಲ್ಲ. ಈಗ ಆರಾಮಾಗಿ ನೀವು ಹೊರಗಡೆ ಹೋಗ್ಬೇಕಂದ್ರೂ ಆರಾಮಾಗಿ ಕ್ಯಾರಿ ಮಾಡ್ಬೋದು. ಎಷ್ಟು ಈಸಿಯಾಗಿ ಒಂದು ಪ್ಯಾಕಲ್ಲಿ ಕಂಪ್ಲೀಟ್ ಆಗಿ ಕ್ಲಿಪ್ಪು ಸ್ಟೋರೇಜ್ ಆಗುತ್ತೆ. ನೋಡಿದ್ರಾ, ಈಗ ನೋಡಿ. ಸೊ ಅರ್ಜೆಂಟಲ್ಲಿ ನಮಗೆ ಆರಾಮಾಗಿ ಸಿಗುತ್ತೆ, ಎಲ್ಲೂ ಹೋಗಲ್ಲ. ನೋಡಿ, ನಾವು ಎಲ್ಲೇ ಹೋದ್ರು ಹಲ್ಲುಜ್ಜು ಬ್ರಷ್ಗಳಂತೂ ನಾವು ತೊಗೊಂಡು ಹೋಗ್ತೀವಿ. ಹಲ್ಲುಜ್ಜಾದ್ಮೇಲೆ ನಾವೇನು ಮಾಡ್ತೀವಿ, ಒಂದು ಪ್ಯಾಕೆಟ್ ಒಳಗಡೆ ಹಾಕ್ಬಿಡ್ತೀವಿ, ಇಲ್ಲಾಂದ್ರೆ ವ್ಯಾನಿಟಿ ಬ್ಯಾಗ್ ಒಳಗಡೆ ಇಟ್ಬಿಡ್ತೀವಿ. ಅವಾಗ ಏನಾಗುತ್ತೆ, ಹಲ್ಲುಜ್ಜಿದ್ದಾಗ ನಮ್ದು ವಾಶ್ ಮಾಡಿದಾಗ ತೇವ ಎಲ್ಲ ಇರುತ್ತಲ್ಲ, ಆ ತೇವ ಏನಾಗುತ್ತೆ, ಬೇರೆ ಹಾಕಿರುವಂತಹ ಐಟಮ್ಸ್ಗಳಿಗಾಗಿರ್ಬೋದು, ಮೇಕಪ್ಗಾಗಿರ್ಬೋದು, ಬಟ್ಟೆಗಾಗಿರ್ಬೋದು ಎಲ್ಲ ಲೀಕ್ ಆಗ್ತಾ ಇರುತ್ತೆ. ಹಾಗಾಗಿ ಇದಕ್ಕೊಂದು ನಾನು ಸೊಲ್ಯೂಷನ್ ತೊಗೊಂಡು ಬಂದಿದ್ದೀನಿ. ಏನಪ್ಪಾ ಅಂತ ಅಂದರೆ ಹ್ಯಾಂಡ್ ಗ್ಲೌಸ್. ಎಲ್ಲರಿಗೂ ಹ್ಯಾಂಡ್ ಗ್ಲೌಸ್ ಗೊತ್ತಿರುತ್ತಲ್ಲ. ಹಾಗಾಗಿ ಹ್ಯಾಂಡ್ ಗ್ಲೌಸ್ನ ನಾವು ಹೊರಗಡೆ ಕ್ಯಾರಿ ಮಾಡ್ಬೇಕಾದ್ರೆ ಒಂದು ಹ್ಯಾಂಡ್ ಗ್ಲೌಸ್ನ ತೊಗೊಳ್ಳೋದ. ಆ ಹ್ಯಾಂಡ್ ಗ್ಲೌಸ್ಗಳಿಗೆ ನೋಡಿ ಯಾವ ಥರ ನಾನು ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿ ಒಂದೊಂದು ಫಿಂಗರ್ ಕೊಟ್ಟಿದ್ದಾರಲ್ಲ, ಆ ಫಿಂಗರ್ಗಳಿಗೆ ಈ ಥರ ಇಡಿ. ಈ ಥರ ಇಟ್ಬಿಟ್ಟು ಆರಾಮಾಗಿ ನೀವು ಲಾಕ್ ಮಾಡ್ಬೋದು. ಇಲ್ಲಿ ನೋಡಿ, ಈ ಥರ ನೀವು ಲಾಕ್ ಮಾಡೋದ್ರಿಂದ ಇದು ಎಲ್ಲೂ ಸ್ಪ್ರೆಡ್ ಆಗಲ್ಲ ವಾಟರು. ಸೊ ಇದ್ರ ಒಳಗಡೆ ಆರಾಮಾಗಿರುತ್ತೆ. ರಿಟರ್ನ್ ನಾವು ಪಿಕ್ನಿಕ್ ಮುಗಿಸ್ಕೊಂಡು, ಟ್ರಿಪ್ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದಾಗ ರಿಟರ್ನ್ ಅಗೇನ್ ಏನು ಮಾಡ್ಬೋದು, ರಿಟರ್ನು ರೀಯೂಸು ಮಾಡ್ಬೋದು. ಹಾಗಾಗಿ ಈ ಟಿಪ್ಸ್ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಹಾಗೇನೆ ಒಂದು ಲೈಕ್, ಒಂದು ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಟಿಪ್ಸ್ ಬಂದು ಕೊತ್ತಂಬರಿ ಸೊಪ್ಪು. ಎಲ್ಲರ ಮನೇಲೂ ಫಂಕ್ಷನ್ ಆಗಿರ್ಬೋದು, ಇನ್ನೊಂದು ಪ್ರತಿನಿತ್ಯಕ್ಕೆ ಕೊತ್ತಂಬರಿ ಸೊಪ್ಪು ಬೇಕೇ ಬೇಕಾಗತ್ತೆ. ಇದನ್ನು ನಾವೇನು ಮಾಡ್ತೀವಿ, ಬೇರೆ ಸಹಿತ ಕಟ್ ಮಾಡಿಬಿಟ್ಟು ಸ್ವಲ್ಪ ಕಟ್ ಮಾಡಿ ನಾವೇನು ಮಾಡ್ತೀವಿ, ಕವರ್ಗೆ ಹಾಕಿ ಇಟ್ಬಿಡ್ತೀವಿ, ಇಲ್ಲಾಂದರೆ ಬಾಕ್ಸ್ಗೆ ಹಾಕಿ ಇಟ್ಬಿಡ್ತೀವಿ. ಬಟ್ ಅದೇನಾಗುತ್ತೆ ಅಂದರೆ 2-3 ದಿನದಲ್ಲಿ ಎಲ್ಲ ಸುಟ್ಟು ಹೋಗಿರೋ ಥರ ಆಗುತ್ತೆ. ಹಾಗಾಗಿ ನೀವು ಮಾರ್ಕೆಟಿಂದ ಬಂದ ತಕ್ಷಣ ನೀವೇನು ಮಾಡಿ ಅಂತ ಅಂದರೆ, ಕ್ಲೀನಾಗಿ ಎಲ್ಲನೂ ಸೋಸ್ಕೊಳ್ಳಿ. ಆದರೆ ಬೇರು ಮಾತ್ರ ತೆಗಿಯೋಕ್ಕೆ ಹೋಗಬೇಡಿ. ಈ ಬೇರು ಮತ್ತು ಕೊತ್ತಂಬರಿ ಸೊಪ್ಪು ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಒಂದು ಟಿಪ್ಸ್ ಹೇಳ್ತೀನಿ. ಫಸ್ಟು ಒಂದು ಲೋಟಕ್ಕೆ ನೀರನ್ನ ತಗೊಳ್ಳಿ. ಅದು ಗಾಜಿನ ಲೋಟನಾಗಿರ್ಬೋದು, ಸ್ಟೀಲ್ ಆಗಿರ್ಬೋದು, ಯಾವುದಾಗುತ್ತೋ ಅದನ್ನು ತಗೊಳ್ಳಿ. ತುಂಬ ತಗೋಬೇಡಿ. ತುಂಬ ನೀರನ್ನ ತೊಗೊಂಡೋಗಿ ಏನಾಗುತ್ತೆ, ಇದನ್ನ ಡಬ್ ಮಾಡಿದಾಗ ನೀರು ಚೆಲ್ಲೋಗುತ್ತೆ. ಹಾಗಾಗಿ ನೀವು ಎಷ್ಟು ಮಾಡಿ ಅಂದರೆ ಅರ್ಧಕ್ಕೆ ಮಾತ್ರ ನೀವು ನೀರನ್ನ ತಗೊಳ್ಳಿ. ತೊಗೊಂಡಾದ್ಮೇಲೆ ಈ ಬೇರೆ ಏನಿರುತ್ತೆ, ಈ ಬೇರನ್ನ ಕಂಪ್ಲೀಟಾಗಿ ಒಳಗಡೆ ಡಬ್ ಮಾಡಿ. ನೋಡಿ, ಡಬ್ ಮಾಡಿದ ತಕ್ಷಣನೇ ಸ್ವಲ್ಪ ಮಾತ್ರ ಒಳಗಡೆ ಹೋಯಿತು. ಈ ಥರ ಇದ್ದಾಗ ಏನಾಗುತ್ತೆ, ಇದು ಬೇಗ ಹಾಳಾಗಲ್ಲ. ಈ ಥರನೇ ಬಿಡೋಕೆ ಹೋಗಬೇಡಿ. ಒಂದು ಕವರ್ ಏನಿದೆ, ಫಸ್ಟು ಕವರ್ನ ಲಾಕ್ ಮಾಡ್ಕೊಳ್ಳಿ. ಈ ಥರ ಕವರ್ನ ಲಾಕ್ ಮಾಡಿದಾಗ ಕೆಳಗಡೆಯಿಂದ ಆ ಬೇರಿನಿಂದ ಬರುವಂತಹ ನೀರಿನ ಅಂಶ ಏನಾಗುತ್ತೆ, ಈ ಕವರಲ್ಲಿ ಸ್ಟೋರೇಜ್ ಆಗುತ್ತೆ. ಈ ಥರ ಸ್ಟೋರೇಜ್ ಆಗಿದ್ಮೇಲೆ ನೀವು ಏನು ಮಾಡಿ, ಫ್ರಿಜ್ಜಲ್ಲಿ ತೊಗೊಂಡೋಗಿ ಇಡಿ. ಆವಾಗ ಏನಾಗುತ್ತೆ, ಈ ಕೊತ್ತಂಬರಿ ಸೊಪ್ಪು ತುಂಬ ದಿನಗಳ ನಂತರ ಬರುತ್ತೆ. ಏಕೆ ಅಂತಂದರೆ ಮೇನ್ ರೀಸನ್ನು ಅಂತಂದರೆ ನೀರಿನಲ್ಲಿ ಬೇರು ಒಳಗಡೆ ಇರೋದ್ರಿಂದ ಏನಾಗುತ್ತೆ, ಇಲ್ಲಿಂದ ನೀರು ಪ್ರಾಡಕ್ಟ್ ಆಗಿ ಇದು ಹಸಿರಾಗಿರೋಕ್ಕೆ ಕಾರಣ. ಹಾಗಾಗಿ ಈ ಟಿಪ್ಸು ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ನುಗ್ಗೆಕಾಯಿನ ನಾವು ಮರದಿಂದ ಕಿತ್ಕೊಬಂದು ಮನೇಲಿ ಹಾಗೆ ಇಟ್ಬಿಡ್ತೀವಿ. ಬೇಕಾದಾಗ ಮಾತ್ರ ಯೂಸ್ ಮಾಡ್ತೀವಿ. ಬೇಕಾದಾಗ ಯೂಸ್ ಮಾಡೋ ಟೈಮಲ್ಲಿ ಏನಾಗಿರುತ್ತೆ, ಇವೆಲ್ಲ ಒಣಗೋಗಿರುತ್ತೆ. ಹಾಗಾಗಿ ಇದು ಇನ್ನೂ ಚೆನ್ನಾಗಿ 2-3-4 ದಿನ ಬರೋ ಥರ ಹೇಗಿರೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಫಸ್ಟು ಇದಕ್ಕೇನು ಮಾಡಿ ಅಂತ ಅಂದರೆ, ಮನೆಯಲ್ಲೇ ಯೂಸ್ ಮಾಡುವಂತಹ ಅಡುಗೆ ಎಣ್ಣೆನ ನೀವು ಏನು ಮಾಡ್ಕೊಳ್ಳಿ, ಇದಕ್ಕೆ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ಆದಮೇಲೆ ನೀವು ಏನು ಮಾಡಿ, ಚೆಂದಾಗಿ ಎಲ್ಲದಕ್ಕೂ ಕಂಪ್ಲೀಟಾಗಿ ಸವರ್ಕೊಂಡು ಆದಮೇಲೆ ಇದನ್ನ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಬಾಕ್ಸಲ್ಲಿ ಇಟ್ಕೊಳ್ಳೋದ. ನೋಡಿ, ನಾನು ಎಣ್ಣೆಲ್ಲ ಹಾಕೊಂಡ್ಮೇಲೆ ಏನು ಮಾಡೋದ, ನಮಗೆ ಯಾವ ಒಂದು ಸೈಜಲ್ಲಿ ಬೇಕು ಆ ಸೈಜಲ್ಲಿ ನಾವು ಇದನ್ನು ಕಟ್ ಮಾಡಿ ಇಟ್ಕೊಳ್ಳೋದ. ಈ ಥರ ನಾವು ಮಾಡೋದ್ರಿಂದ ಏನಾಗುತ್ತೆ, ನುಗ್ಗೆಕಾಯಿ ತುಂಬನೇ ಅಂದರೆ ಒಂದು 3-4 ದಿನ ಅದು ಒಣಗಲ್ಲ, ಚೆನ್ನಾಗಿ ಇರುತ್ತೆ. ಮತ್ತು ರಸನೂ ಅಷ್ಟೇ ಚೆನ್ನಾಗಿ ಬರುತ್ತೆ. ಈ ಟಿಪ್ಸ್ನ ನೀವು ಮನೇಲಿ ಯೂಸ್ ಮಾಡಿ ನೋಡಿ. ಮತ್ತು ಚೆನ್ನಾಗೂ ಅಷ್ಟೇ, ಎಣ್ಣೆನ ಕಡಿಮೆ ಆಯಿತು ಅಂದರೆ ಬೇಕಾದ್ರೆ ಇನ್ನೊಂದ್ಸಲಿ ಅಪ್ಲೈ ಮಾಡ್ಕೊಳ್ಳಿ. ಬಟ್ ಅಡುಗೆ ಎಣ್ಣೆನೇ ಆಗಿರಬೇಕು. ಅದು ಯಾವ ಎಣ್ಣೆನಾದರೂ ಓಕೆ. ಅದಾದಮೇಲೆ ಸಿಪ್ಪೆನ ನೀವು ಸುಳಿದು ಮತ್ತೆ ಏನು ಮಾಡ್ಕೋಬೋದು, ಇದಕ್ಕೆ ಎಣ್ಣೆನ ಅಪ್ಲೈ ಮಾಡ್ಕೋಬೋದು. ನೋಡಿ, ಎಲ್ಲ ಸುಳಿದಾದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆನ ಒಂದು ಬೌಲ್ಗೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ರು ಅದು ಒತ್ತಿದೆ. ಅವಾಗೇನಾದ್ರೆ ಎಣ್ಣೆ ಕಡಿಮೆ ಇದಾಗುತ್ತೆ. ಈ ಥರ ಎಲ್ಲದಕ್ಕೂ ನೀವು ಅಪ್ಲೈ ಮಾಡಿ ಒಂದು ಬಾಕ್ಸಲ್ಲಿ ತೊಗೊಂಡು ಫ್ರಿಜ್ಜಲ್ಲಿ ಎತ್ತಿಟ್ರೆ ಇದೇನಪ್ಪ ಆಗುತ್ತೆ ಅಂದರೆ ಫ್ರೆಶ್ ಆಗಿರುತ್ತೆ, ಬೇಗ ಹಾಳಾಗಲ್ಲ. ಈ ಟಿಪ್ಸ್ನ ಈ ವಿಡಿಯೋ ನೋಡೋರು ಫಾಲೋ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ.
ಇದನ್ನ ಫ್ರಿಜ್ ಅಲ್ಲಿ ಇಟ್ರೆ ಹೋಗಿತ್ತು.